ನಮಗೆ ಮಾತ್ರ ಭೂಮಿ ಸಿಗ್ತಾ ಇದೆ. ನಿಜವಾದ ಬಡವ ಯಾವ ಆ ಭೂಮಿ ನಂಬ್ಕೊಂಡು ಬದುಕ್ತಾ ಇದ್ದಾನೆ, ಆ ಭೂಮಿಯಿಂದ ಅನ್ನ ತಿಂತಾ ಇದ್ದಾನೆ, ಅಷ್ಟೊಂದು ಭೂಮಿ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರೋದು, ನಾವು ಕಾಪಾಡ್ಕೊಂಡು ಬಂದಿರುವಂಥ ಭೂಮಿನ ನಮಗೆ ಮುಂದೋಗಿ ಮಾಡಿಕೊಡಿ. ಇಲ್ಲ ಅಂದರೆ ನಾವು ಶತಾಯ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಫ್ರೀಡಮ್ ಪಾರ್ಕಲ್ಲಿ 26ನೇ ತಾರೀಕಿಂದ ಕುಂತ್ಕೊತಾ ಇದ್ದೀವಿ. ಸರ್ಕಾರ ಇದಕ್ಕೇನಾದರೂ ಸರಿಯಾಗಿ ಸ್ಪಂದಿಸಲಿಲ್ಲ, ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ಅದನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗೋ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಏನು ಸರ್ಕಾರ ಇವತ್ತು ಸಂವಿಧಾನನ ನಾವು ಕಾಪಾಡ್ತಾ ಇದ್ದೇವೆ, ಉಳಿಸ್ತಾ ಇದ್ದೇವೆ ಅಂತ ಒಂದು ಕಡೆ ಹೇಳ್ತದೆ, ದಲಿತರ ಪರವಾಗಿದ್ದೇವೆ ಅಂತ ಮತ್ತೊಂದು ಕಡೆ ಹೇಳ್ತಾ ಇದೆ, ಮತ್ತೊಂದು ಕಡೆ ನಾವು ರೈತರ ಪರ ಇದ್ದೇವೆ ಅಂತಲೂ ಕೂಡ ಸರ್ಕಾರ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸಮಸ್ಯೆನ ಏನು ಬಡವ ಫಲ ಕಾಳಜಿ ಇದ್ದರೆ ಈ ಕೂಡಲೇ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕು, ಕಂದಾಯ ಮಂತ್ರಿಗಳು ಸ್ಪಂದಿಸಿ ಇದಕ್ಕೊಂದು ಅಂತಿಮ ಘಟ್ಟ ಒಂದು ರೂಪುರೇಷೆನ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ಮರಿಯಪ್ಪ, ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಲಕ್ಷಾಂತರ ಜನ ಸಾಗುವಳಿ ಮಾಡ್ತಕ್ಕಂಥ ಏನಿದ್ದಾರೆ ಸಾಗುವಳಿದಾರರು. ಆದರೆ ಇವತ್ತಿನ ಹಲವಾರು ಕುಟುಂಬಗಳಿಗೆ ಒಂದು ಕುಡಿಯುವ ಭೂಮಿ ಆಶ್ರಯದಿಂದ ಇವತ್ತು ಜೀವನ ಸಾಗಿಸ್ತಾ ಇದೆ. ಅಂತಹ ಬಡವರ ಪಾಲಿಗೆ ಇವತ್ತು ಸರ್ಕಾರ ಅವರಿಗೆ ಸಂವಿಧಾನಬದ್ಧವಾಗಿದ್ದ ಹಕ್ಕನ್ನು ಕೊಡಬೇಕಾಗಿದೆ. ಆದರೆ ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಎಲ್ಲ ಬಡವರಿಗೆ ಅಂದರೆ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ, ಯಾರಿಗೂ ಭೂಮಿ ಇಲ್ಲ, ಯಾರು ಅಂತ ಭೂಮಿಯಲ್ಲೇ ಜೀವನ ನಿರ್ವಹಣೆ ಮಾಡ್ತಾರೆ ಅಂಥ ಕುಟುಂಬಕ್ಕೆ ಇವತ್ತು ಸರ್ಕಾರ ಕಣ್ಣಿಟ್ಟು ಅವರಿಗೆ ಭೂಮಿ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ರಾಜ್ಯದ ಮೊದಲು ಭೂ ಸಾಗುವಳಿದಾರರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ನಿಜವಾಗ್ಲೂ ಅವರಿಗೆ ಸ್ಪಂದಿಸಬೇಕು. ಮತ್ತು 26ನೇ ತಾರೀಕೇನು ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಸ್ಪಂದಿಸ್ತಾ ಇರುತ್ತೆ, ಖಂಡಿತ ಹೋರಾಟ ಅಪರಾತ್ರಿ ಹೋರಾಟವಾಗಿ ಮುಂದುವರಿಯುತ್ತೆ. ಮತ್ತು ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ನಾವು ತಲೆಬಾಗಂತ ಪ್ರಶ್ನೆನೇ ಇಲ್ಲ. ಬಡವರ ಸಿಟ್ಟು ಏನೋ ದವಡೆಗೆ ಮೂಲಕ ರೀತಿಯಲ್ಲಿ ಸರ್ಕಾರ ನೋಡ್ತಾ ಇದೆ. ಆದರೆ ಈ ಸಾರಿಯ ಹೋರಾಟ ಖಂಡಿತ ಸಂವಿಧಾನ ಮತ್ತು ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಬರುತ್ತೆ. ಹಾಗಾಗಿ ಯಾರು ಇವತ್ತು ಸಂವಿಧಾನದ ಪರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದಾರೆ, ಸಮಾಜವಾದಿ ಸಿದ್ಧಾಂತ ನಮಗೂ ಅಂತೇಳಿ ಮಾತಾಡ್ತಾ ಸಿದ್ದರಾಮಯ್ಯವರು ನಿಜವಾಗ್ಲೂ ಆ ಸಿದ್ಧಾಂತದ ಇದ್ದರೆ ಯಾರು ನಾವು ಕೇಳ್ತಾ ಇರ್ತಕ್ಕಂಥ ಸಂವಿಧಾನ ಹಕ್ಕನ್ನು ಕೇಳ್ತಾ ಇದ್ದೇವೆ ಹೊರತು ಯಾರು ಕಾರ್ಪೊರೇಟ್ಗಳ ಯಾರ ಮಾಲೀಕರ ಅಥವಾ ಶ್ರೀಮಂತರ ಹಕ್ಕನ್ನು ನಾವು ಕೇಳ್ತಲ್ಲ. ಹಾಗಾಗಿ ಎಲ್ಲ ಬಡವರಿಗೂ ಸರ್ಕಾರ ಇದು ಕೂಡಲೇ ಸ್ಪಂದಿಸಿಬಿಟ್ಟು ಎಲ್ಲ ಸಾರ್ವಜನಿಕರಿಗೆ ಭೂಮಿಯ ಹಕ್ಕು ಮತ್ತು ಯಾರಿಗೆ ವಾಸ ಮಾಡೋದಕ್ಕೆ ಮನೆಯಲ್ಲೂ ಅಂಥವರಿಗೆ ವಸತಿ ಹಕ್ಕನ್ನು ನೀಡಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಹಾಗಾಗಿ ಎಲ್ಲ ಮಾಧ್ಯಮ